ತೆರಿಗೆ ಸೋರಿಕೆ ಹಗರಣ ವಿಚಾರವಾಗಿ ಕೊನೆಗೂ ಕೂಡ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರನ್ನು ನೇಮಕ ಮಾಡಲಾಗಿದೆ. ಇಂದು ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಕೇಂದ್ರ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪ್ರಹ್ಲಾದ್ ಜೋಶಿ ಅತ್ಯಂತ ವಿನಮ್ರತೆಯಿಂದ ಅಧಿಕಾರ ಸ್ವೀಕರಿಸುತ್ತೀನಿ ಅಂತ ಬರೆದುಕೊಂಡಿದ್ದಾರೆ. ये वीडियो ये वीडियो ये वीडियो ನೀಟ್ ವಿಚಾರವಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಉದ್ಭವವಾದ ಕಾರಣ ರಾಜೀನಾಮೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದರು. The education minister of the HRD minister of the country did not resign. He was made to resign. It is not any political party or a government wish. It was the wish of the students of this country, the youth of the country, and 130 crore people of this country, that we had to protect the future. The future stands with all the youth and the students. So we have to respect their sentiments and protect their interests. That is the bound duty of. ತುಮಕೂರಲ್ಲಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡೋ ಹಕ್ಕು ಯಾರಿಗೂ ಇಲ್ಲ. ನೀಟ್ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯಬಾರದು. ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವುದು ಸರ್ಕಾರದ ಹೊಣೆಗಾರಿಕೆ. ಯುವಕರ ಕನಸುಗಳನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸ್ವಾಗತಾರ್ಹ ಅಂತ ಹೇಳಿದರು. ಲಕ್ಷಾಂತರ ಜನರ ಭವಿಷ್ಯದ ಜೊತೆ ಆಟ ಆಡ್ತಕ್ಕಂಥದ್ದು ಯಾರಿಗೇ ಸರಿ ಇಲ್ಲ. ನೀಟ್ ಪರೀಕ್ಷೆ ಬಹಳ ದೊಡ್ಡ ಪರೀಕ್ಷೆ, ಅದರಲ್ಲಿ ಯಾವುದೇ ತಪ್ಪುಗಳಾಗಬಾರ್ದು. ಅಂಥದ್ರಲ್ಲಿ ಆ ಜವಾಬ್ದಾರಿಯನ್ನು ಹೊಂದಂಥವರು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪರಿಶೀಲನೆ ಮಾಡಿ ಅದನ್ನು ಆ ಪರೀಕ್ಷೆ ಚೆನ್ನಾಗಿ ಆಗಿ ಆ ಮಕ್ಕಳಿಗೆ ಹೆಚ್ಚಿನ ಮಾರ್ಕ್ಸ್ಗಳಾಗಲಿ ಮತ್ತೊಂದು ಬರೋ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಅದು ಸಣ್ಣ ತಪ್ಪಲ್ಲ, ಅದು ಅತಿ ದೊಡ್ಡ ತಪ್ಪು. ಅದಕ್ಕಾಗಿ ಏನು ಆ ಯುವಕರೆಲ್ಲರೂ ಕೂಡ ಸೇರಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರನ್ನು ಆ ಜವಾಬ್ದಾರಿಯಿಂದ ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡಿದರು. ಇನ್ನು ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, 47 ದಿನ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿಗಳು ಕುಂಭಕರ್ಣ ನಿದ್ರೆಯಿಂದ ಎದ್ದು ಕೊನೆಗೂ ರಾಜೀನಾಮೆ ಪಡ್ಕೊಂಡ್ರು. ಮುಂದಿನ ದಿನಗಳಲ್ಲಿ ಎಥನಾಲ್ ಸಮಸ್ಯೆ ಉಂಟಾಗುತ್ತೆ. ಮೋದಿ ಯುಗ ಅಂತ್ಯ ಆರಂಭ ಆಗಿದೆ ಅಂತ ಹೇಳಿದ್ರು. 7 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ ಎರಡನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕೆ ಪಡುವಂಥ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಭಾಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಪ್ರಧಾನ್ ರದ್ದು ಬಲವಂತದ ರಾಜೀನಾಮೆ. ಪ್ರಧಾನಿ ಪಾರ್ಲಿಮೆಂಟ್ಗೆ ಬರಲಿ. ಶಿಕ್ಷಣ ವ್ಯವಸ್ಥೆಗೆ ಸುಧಾರಣೆ ತರಬೇಕಾದ ನೀಲನಕ್ಷೆ ಜನರ ಮುಂದಿಡ್ಲಿ. ದೆಹಲಿಯಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಲಾಠಿಚಾರ್ಜ್ ಮಾಡಿದ್ದು ಯಾರು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರು. ನೋಡಿ ಇವರೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತೊಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟ್ರಲ್ಲಿ ಉಲ್ಲೇಖ. ಏನೇ ಇರಲಿ ಅದು ಮೊದಲನೇ ಹೆಜ್ಜೆ.
ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನು ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯುವಕರು ಬಿಜೆಪಿಗರ ಕೊಬ್ಬಿಳಿಸಿದ್ದಾರೆ. ದುರಹಂಕಾರದ ನಿರ್ಧಾರ ಕೇಂದ್ರ ತೆಗೆದುಕೊಳ್ಬಾರ್ದು. ಈಗ ಜೋಶಿ ಅವರಿಗೆ ಅಧಿಕಾರ ಸಿಕ್ಕಿದೆ, ಅವರು ಕೆಟ್ಟ ಚಾಳಿ ಮುಂದುವರಿಸಬಾರದು ಅಂತ ಹೇಳಿದ್ದಾರೆ. ನಮ್ಮ ಭಾರತ ದೇಶ ಯಾವಾಗ ಹಾಳಾಗುತ್ತೆ ಅಂದರೆ ಒಡೆದಾಗ ಮಾತ್ರ. ಬೇರೆಯವ್ರು ಬಂದು ಮುಗಿಸ್ಕೊಳ್ತಾರೆ. ಅದನ್ನು BJP ಅವರು ಮಾಡಿದ್ದಾರೆ, ಬ್ರಿಟಿಷ್ ಅವರಿಂದ ಇವರು ಕಲ್ತಿದ್ದಾರೆ. ಇವತ್ತು ಅದನ್ನು ಇವರು ಕೊಬ್ಬನ್ನು ಇಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಬದಲಾವಣೆ ಮಾಡಿ ಇವಾಗ ಜೋಶಿ ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಅವ್ರು ಕೆಟ್ಟ ಚಾಳಿ ತರಬಾರ್ದು. ಅವ್ರು ಏನು ಈ ರಾಜ್ಯದ ಮಕ್ಕಳಿಗೆ ಬೇಕಾಗ್ತದೆ ಅದನ್ನು ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಮಕ್ಕಳು ಆಮೇಲೆ ಈ ಥರ ಹೋರಾಟಗಳಲ್ಲಿ ವಿರೋಧ ಪಕ್ಷದ ಜೊತೆಗೆ ಇಂಥವ್ರು ಸೇರಬೇಕಾಗುತ್ತೆ. ನೀಟ್ ಅಕ್ರಮ ಖಂಡಿಸಿ ಬೆಂಗಳೂರಿನಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆದಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಮಹಿಳೆಯೊಬ್ಬರು ಪ್ರಚೋದನಾಕಾರಿ ಪೋಸ್ಟರ್ ಹಿಡಿದುಕೊಂಡಿದ್ರು. ಉಮರ್ ಖಾಲಿದ್ ಚರ್ಚಿಲ್ ಇಮಾಮ್ ಪರವಾಗಿದ್ದ ಪೋಸ್ಟರ್ ಅನ್ನು ಹಿಡ್ಕೊಂಡಿದ್ರು. ಇನ್ನು ಇದೇ ವೇಳೆ ಪೊಲೀಸರನ್ನ ಅಣುಕಿಸುವ ಪೋಸ್ಟರ್ಗಳನ್ನು ಮಹಿಳೆ ಹಿಡಿದುಕೊಂಡಿದ್ರು. ಗುಪ್ಪಾರಪೇಟೆ ಠಾಣೆ PSI ನೀಡಿದ ದೂರಿನನ್ವಯ ಮಹಿಳೆ ವಿರುದ್ಧ FIR ದಾಖಲಾಗಿದೆ. ಗಲಭೆ ಉದ್ದೇಶದಿಂದ ಪ್ರಚೋದನೆ ನೀಡುವ ಆರೋಪದ ಮೇಲೆ ಕೇಸನ್ನು ದಾಖಲುಪಡಿಸಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ನಡೆದಿದ್ದ ಪ್ರತಿಭಟನೆಯೊಂದರಲ್ಲಿ ಪರಿಷತ್ ಸದಸ್ಯ CT ರವಿ ಮುಸ್ಲಿಂ ಮೌಲ್ವಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ರು. ಇದೀಗ CT ರವಿಗೆ ಸಂಕಷ್ಟ ಎದುರಾಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷ ಮುದಾಸಿರ್ ಪಾಷಾ ನೀಡಿದ್ದ ದೂರಿನ ಮೇರೆಗೆ CT ರವಿ ವಿರುದ್ಧ FIR ದಾಖಲಾಗಿದೆ. ಇನ್ನು ಬಸವನಹಳ್ಳಿಯಲ್ಲಿರೋ CT ರವಿ ನಿವಾಸಕ್ಕೆ ಪೊಲೀಸರು ನೋಟಿಸ್ ಹಿಡ್ಕೊಂಡು ಬಂದಿದ್ರು. ಈ ವೇಳೆ ಹೈ ಡ್ರಾಮಾ ನಡೆದಿದೆ. ನೋಟಿಸ್ ಪಡೆಯೋಕೆ CT ರವಿ ನಿರಾಕರಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದೆರಡು ದಿನದಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದೀವಿ. ಯಾರಿಗೆ ಕೊಡ್ತಾರೆ ನೋಡೋಣ ಅಂತಂದ್ರು. ಇದೇ ವೇಳೆ ಬರಗಾಲದ ಕುರಿತಾಗಿಯೂ ಪ್ರತಿಕ್ರಿಯೆ ನೀಡಿದ್ದು, ಬರ ಘೋಷಣೆ ಕೇಂದ್ರ ಸರ್ಕಾರ ಮಾಡಬೇಕಿದೆ ಅಂತಂದ್ರು. ಸಂಪುಟ ವಿಸ್ತರಣೆ ಆಗ್ತದೆ ಈಗ 3 ದಿವಸದಲ್ಲಿ. ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಆಗಿದ್ದಾರೆ. ಎಲ್ಲಿ ಬಿಜಾಪುರ ಜಿಲ್ಲೆಯಿಂದ ನನಗೆ ಗೊತ್ತಿಲ್ಲಪ್ಪ. ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನಿಮ್ಗೆ ಏನಾದರೂ ನನಗೆ ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. DCM ಸ್ಥಾನ ಕೊಡಬೇಕು, ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದಾವೆ. ಆಗಸ್ಟ್ ತನಕ ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕೊಂಡಿದ್ದಾರೆ. ಆದರೆ ಅದು ಉಪಯೋಗ ಆಗೋದಿಲ್ಲ ಈಗ. ಇನ್ನು ಸಂಪುಟ ವಿಸ್ತರಣೆ ವಿಚಾರ ಮುನ್ನೆಲೆಗೆ ಬಂದಿರೋ ಬೆನ್ನಲ್ಲೇ ಶಾಸಕ ಲಕ್ಷ್ಮಣ್ ಸವದಿ ದೆಹಲಿಗೆ ತೆರಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಯಾಗೋಕೆ ಸವದಿ ಯತ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂತ್ರಿ ಮಂಡಲದ ವಿಸ್ತರಣೆ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಭಾವನೆ ಇದೆ. ವರಿಷ್ಠರ ಒಪ್ಪಿಗೆ ಪಡ್ಕೊಂಡ ಮೇಲೆ ಮಂತ್ರಿ ಮಂಡಲ ವಿಸ್ತರಣೆ ಆಗುತ್ತೆ. ಕಾಂಗ್ರೆಸ್ಗೆ ಸೇರ್ಪಡೆ ಆಗೋ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ನೀಡೋ ಭರವಸೆ ಕೊಟ್ಟಿದ್ರು. ಆದರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಏನಾಗುತ್ತೋ ಗೊತ್ತಿಲ್ಲ. ಹೈಕಮಾಂಡ್ ಹಾಗೂ ನನ್ನ ನಡುವೆ ಆಗಿರೋ ಚರ್ಚೆ ನಂಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದ್ರು. ನಾಳೆ ರಾಜ್ಯದ ಸಂಸದರ ಜೊತೆ ಸಭೆ ಮಾಡ್ತೀನಿ ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಸಂಸದರಿಗೆ ಬರದ ವಿಚಾರ ಮನದಟ್ಟು ಮಾಡಿಕೊಡಬೇಕಿದೆ. ಮುಂದಕ್ಕೆ ಅವರಿಗೆ ಕೆಲ ವಿಚಾರದ ಬಗ್ಗೆ ರಿಕ್ವೆಸ್ಟ್ ಮಾಡೋದಿದೆ. ಬಾಕಿ ಇರೋ ಪ್ರಾಜೆಕ್ಟ್ ಬಗ್ಗೆ ಧ್ವನಿ ಎತ್ತಬೇಕು. ರಾಜ್ಯದಲ್ಲಿ ಆಗಸ್ಟ್ 13ರಂದು ಅಧಿವೇಶನ ಆರಂಭ ಆಗಲಿದೆ. ಸಂಸದರ ಸಭೆಗೆ ಎಲ್ಲರನ್ನೂ ಆಹ್ವಾನಿಸಿದ್ದೇನೆ ಅಂತಂದ್ರು. Delhi, about 7-8 ministers will be attending Delhi. We want to present various issues connected to the state. I hope all of them will work in the interest of the state. We are having a great difficult times on this drought situation, and we have to see that at least at this point of time the central government will help all of us. So I have to brief all my parliament members, then I'll meet all my
all party leaders also in Bangalore. At Delhi, about 7-8 ministers will be attending Delhi. ಇನ್ನು ಅಧಿವೇಶನದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಮಾತಾಡ್ತೀವಿ. ಅಧಿವೇಶನಕ್ಕೂ ಮುನ್ನ ನಾವು ಶಾಸಕರ ಸಭೆ ನಡೆಸ್ತೀವಿ. ರಾಜ್ಯದಲ್ಲಿ ಬರ, 2ನೇ ಏರ್ಪೋರ್ಟ್, ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತೀವಿ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಎಲ್ಲ ಗ್ಯಾರಂಟಿ ಅಕ್ರಮಗಳ ಬಗ್ಗೆನೂ ಮಾತಾಡ್ತೀವಿ. ರಾಜ್ಯದಲ್ಲಿ ಸುಧಾರಣೆ ತರೋಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ. ರಾಜ್ಯದ ಯುವಕರ ಭವಿಷ್ಯ ಗಮನದಲ್ಲಿಟ್ಕೊಂಡು ಅಧಿವೇಶನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲೂ ಕೂಡ ಹಾಳ್ಗಿಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಸರಿಯಾದ ಚರ್ಚೆ ಆಗಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕೂಡ ವಿಪಕ್ಷವಾಗಿ ನಾವು ಮಾಡ್ತೇವೆ. ವೈದ್ಯಕೀಯ ಪ್ರವೇಶಕ್ಕೆ ನೀಟ್ ಬದಲು ಸಿಇಟಿ ಬೇಕು ಅನ್ನೋ ಅಭಿಯಾನ ನಡೀತಾ ಇದೆ. ನೀಟ್ ಎಕ್ಸಾಮ್ ವಿರುದ್ಧ ಸೈನ್ ಪಿಟಿಷನ್ ಅಭಿಯಾನ ಆರಂಭಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ನೀಟ್ ಬೇಡ, ನಮ್ಮ ಸಿಇಟಿ ಬೇಕು ಅಂತ ಸೈನ್ ಪಿಟಿಷನ್ ಹಾಕಲಾಗ್ತಾ ಇರೋದು. ಕವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅಭಿಯಾನ ನಡೆಸುತ್ತಿದ್ದಾರೆ. ಅಭಿಯಾನಕ್ಕೆ ಚಿತ್ರ ಸಾಹಿತಿ ಕವಿರಾಜ್ ಬೆಂಬಲವನ್ನು ಸೂಚಿಸಿರುವುದು. ಕರ್ನಾಟಕ ಸಿಇಟಿ ಮಾಡೆಲ್ ಬೆಸ್ಟ್. ಮುಂದಿನ ಶೈಕ್ಷಣಿಕ ವರ್ಷದಿಂದ ವೈದ್ಯಕೀಯ ಪರೀಕ್ಷೆಗೆ ಸಿಇಟಿಗೆ ಇರಲಿ ಅಂತ ಅಭಿಯಾನ ನಡೆಸಲಾಗ್ತಾ ಇದೆ. ನಾವು ಇಲ್ಲಿ ನೀಟ್ ಬೇಡ, ಸಿಇಟಿ ಬೇಕು ಅನ್ನೋ ಥರದೊಂದು ಅಭಿಯಾನವನ್ನು ಹಾಕಿದ್ದೀವಿ. ಈಗಾಗಲೇ 1.5 ದಿನದಲ್ಲಿ 2,000 ಜನ ಸಹಿ ಮಾಡಿದ್ದಾರೆ. ನಿಮಗೆ ಅಲ್ಲಿ ಫುಲ್ ಡೀಟೇಲ್ ಸಿಗುತ್ತೆ. ನಾವು ಯಾಕೆ ನೀಟ್ ಬೇಡ ಅಂತಿದ್ದೀವಿ, ಯಾಕೆ ಸಿಇಟಿ ಬೇಕು ಅಂತಿದ್ದೀವಿ, ಎರಡೂ ವ್ಯವಸ್ಥೆಗಳ ಒಂದು ತುಲನೆ ಮಾಡಿ ಏನು ಲೋಪದೋಷಗಳಿವೆ, ಯಾಕೆ ನಾವು ಸಿಇಟಿ ಕೇಳ್ತಿದ್ದೀವಿ ಅನ್ನೋದು ವಿವರವಾಗಿದೆ. ಅದನ್ನು ಓದಿದ ನಂತರ ಬೇಕಾದ್ರೆ ಜನ ಸಹಿ ಹಾಕ್ಬೋದು. ಈಗಾಗಲೇ ವಿಷಯ ಗೊತ್ತಿದ್ದವರು ನೋಡಿದ ತಕ್ಷಣ ಸಹಿ ಹಾಕ್ಬೋದು. ಮತ್ತು ಇಲ್ಲಿ ಹಾಕುವ ಸಹಿಗಳು ಎಲ್ಲ ಜೆನ್ಯೂನ್ ಸಹಿಗಳು, ಯಾವುದೇ ಫೇಕ್ ಮಾಡೋಕ್ಕಾಗಲ್ಲ ನಮಗೆ. ಯಾಕಂದರೆ ಅದು ತುಂಬ ವಿಶ್ವಾಸಾರ್ಹವಾದಂಥ ಒಂದು ಏಜೆನ್ಸಿ ಅದನ್ನು ನಡೆಸೋದು. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಾಯಿ ಚೆನ್ನಮ್ಮ ವಿಧಿವಶರಾಗಿದ್ದರು. ಹಾಸನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಇವತ್ತು ತಾಯಿ ಚೆನ್ನಮ್ಮ ಸಮಾಧಿ ಸ್ಥಳಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟಿದ್ದಾರೆ. ಸಹೋದರ ರೇವಣ್ಣ ಜೊತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಎಚ್ಡಿಕೆ 11ನೇ ದಿನದ ಕಾರ್ಯದ ಸಿದ್ಧತೆಗಳ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಭೋಜೇಗೌಡ ಸಾಥ್ ಕೊಟ್ಟಿದ್ರು. ಇನ್ನು ಅಂತ್ಯಕ್ರಿಯೆ ವೇಳೆ 1 ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಕಾರ್ಯ ಏನು ಮಾಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಬಹುಶಃ ನಮ್ಮ ನಿರೀಕ್ಷೆಗೂ ಮೀರಿ ಅವರ ಬಗ್ಗೆ ಇಟ್ಟಂಥ ಅಭಿಮಾನದಿಂದ, ಪ್ರೀತಿ ವಿಶ್ವಾಸದಿಂದ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಬರ್ತದೆ ಅಂತಕ್ಕಂಥ ಒಂದು ಮಾಹಿತಿಗಳೇನಿದೆ. ಆ ಹಿನ್ನೆಲೆಯಲ್ಲಿ ಬಂದಂಥವರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೇವೆ. ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಮಾಜಿ ಸಚಿವ ಡಿ ಸುಧಾಕರ್ ನುಡಿ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭಾಗಿಯಾಗಿದ್ದು, ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸುಧಾಕರ್ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಗುರುನಾನಕ್ ಝೀರಾ ಗುರುದ್ವಾರಕ್ಕೆ ರಾಜ್ಯಪಾಲರು ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆ ಬಳಿಕ ಗುರು ತೇಜ್ ಬಹದ್ದೂರ್ 350ನೇ ಶಹೀದಿ ದಿವಸ್ ರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ರಾಜ್ಯಪಾಲರ ಭೇಟಿ ಹಿನ್ನೆಲೆ ಜಿಲ್ಲಾಡಳಿತದಿಂದ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಪರಿಶೀಲನೆ ಬಹುತೇಕ ಪೂರ್ಣಗೊಂಡಿದೆ. ಮೈಸೂರು ವಿಭಾಗದ ಜಿಲ್ಲೆಗಳ ಪರಿಶೀಲನೆ ಮಾತ್ರ ಬಾಕಿ ಇದೆ ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿರುವ ಅವರು, ಬರ ಪರಿಸ್ಥಿತಿ ಕುರಿತು ಶೀಘ್ರವೇ ಸರ್ಕಾರ ಮಹತ್ವದ ಸಭೆ ನಡೆಸಲಿದೆ. ಸಿಎಂ ಕೂಡ ದೆಹಲಿಯಲ್ಲಿ ಎಲ್ಲ ಸಂಸದರ ಜೊತೆ ಸಭೆ ಮಾಡ್ತಾರೆ. ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಲಿದ್ದಾರೆ. ಜಿಲ್ಲೆ, ತಾಲೂಕುಗಳಿಂದ ಬೆಳೆ ಹಾನಿಯ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಕೇಂದ್ರಕ್ಕೆ ಸಂಪೂರ್ಣ ಮಾಹಿತಿ ನೀಡ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ಈ ಬರದ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ 3 ವಿಭಾಗವನ್ನು ನಾವು ಮಾಡಿದ್ದೇವೆ. ಇನ್ನೊಂದು ಮೈಸೂರು ವಿಭಾಗ ಉಳಿದಿದೆ, ಅದನ್ನು ಕೂಡ ಮಾಡ್ತೇವೆ. ಚಿತ್ರದುರ್ಗದಲ್ಲಿ ಬೆಂಗಳೂರು ವಿಭಾಗದ ಪರಿಶೀಲನೆಯನ್ನು ನಿನ್ನೆ ದಿವಸ ಮಾಡಿದ್ವಿ.
ಫೀಲ್ಡಿಗೆ ಕೂಡ ಮುಖ್ಯಮಂತ್ರಿಗಳು ನಾನು ಭೇಟಿ ಕೊಟ್ಟಿದ್ದು. ಯಾವ ರೀತಿ ಬೆಳೆ ಒಣಗೋಗಿದೆ, ಕೇಂದ್ರ ಸರ್ಕಾರದ ಮೇಲೆ ಒಂದಿಷ್ಟು ಒತ್ತಡ ತರಬೇಕು. ನಮಗೆ ನಮ್ಮ ರಾಜ್ಯಕ್ಕೆ ಕೊಡ್ತಕ್ಕಂಥ ಬರದ ಹಿನ್ನೆಲೆಯಲ್ಲಿ ಕೊಡುವಂಥ ಹಣ ಏನಿದೆ ಅದನ್ನು ಕೊಡಬೇಕು, ಬೇಗ ಕೊಡಿಸ್ಬೇಕು ಅಂತೇಳಿ ನಾವು ಅವರಿಗೆ ತಿಳಿಸ್ತೇವೆ. ನಾಳೆ ಸಾಯಂಕಾಲ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎತ್ತುಗಳಿಗೆ ಬಾಡಿಗೆ ಕೊಡೋಕಾಗದೆ ರೈತರು ಸಮಸ್ಯೆ ಎದುರಿಸ್ತಿದ್ದಾರೆ. ಬೀದರ್ನ ಬಾಲ್ಕಿ ತಾಲೂಕಿನ ನಾಗೂರು ಗ್ರಾಮದಲ್ಲಿ ರೈತ ತಾನೇ ಸ್ವತಃ ಎಡೆ ಹೊಡೆದಿದ್ದಾರೆ. ಎತ್ತುಗಳಿಂದ ಎಡೆ ಹೊಡೆಸಿದ್ರೆ ಎಕರೆಗೆ 1200 ರೂಪಾಯಿ ಬಾಡಿಗೆ ಕೊಡಬೇಕು. ಹೀಗಾಗಿ ಎತ್ತುಗಳ ಸವಾಸನೇ ಬೇಡ ಅಂತ ರೈತರು ತಾವೇ ಎಡೆ ಹೊಡೆದು ಕಳೆ ನಾಶ ಮಾಡ್ತಾ ಇದ್ದಾರೆ. ಬೀಜ, ರಸಗೊಬ್ಬರ, ಔಷಧಿ, ಟ್ರ್ಯಾಕ್ಟರ್ ಸೇರಿದಂಗೆ ಎಲ್ಲದಕ್ಕೂ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಖರ್ಚು ಕಡಿಮೆ ಮಾಡೋ ನಿಟ್ಟಿನಲ್ಲಿ ರೈತರು ತಾವೇ ಎಡೆ ಹೊಡಿತಾ ಇದ್ದಾರೆ. ನಕಲಿ ಕಾರ್ ಲೋನ್ ಮಾಡಿ ವ್ಯಕ್ತಿಯೊಬ್ಬರಿಗೆ 8.40 ಲಕ್ಷ ರೂಪಾಯಿ ವಂಚನೆ ಮಾಡಿರೋ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ದಾವಣಗೆರೆಯ ಜಗಳೂರಿನಲ್ಲಿರುವಂತಹ ಶ್ರೀರಾಮ್ ಫೈನಾನ್ಸ್ ಸಿಬ್ಬಂದಿ ವಂಚನೆ ಎಸಗಿದ್ದಾರೆ ಎನ್ನಲಾಗಿದೆ. ಸುರೇಶಯ್ಯ ಅನ್ನೋರ ಹೆಸರಲ್ಲಿ 8,40,40,000 ರೂಪಾಯಿ ಸಾಲ ಪಡೆಯಲಾಗಿದೆ. ಸುರೇಶಯ್ಯ ಮತ್ತೊಂದು ಸಾಲಕ್ಕಾಗಿ ಅರ್ಜಿ ಸಲ್ಲಿಸೋಕೆ ಬ್ಯಾಂಕ್ ಒಂದಕ್ಕೆ ಭೇಟಿ ನೀಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ತಕ್ಷಣವೇ ಸುರೇಶಯ್ಯ ಜಗಳೂರು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಈ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನಮ್ಮ ವಾಣಿಜ್ಯ ವಾಹನಕ್ಕೆ ಲೋನ್ ಮಾಡಿದ್ದಾರೆ. ನಾವೇನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಏನಿಲ್ಲ. ನಮ್ಮ ಹೆಸರಿಗೆ ಹೆಂಗೆ ಆಯಿತು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದು ನಮಗೆ ಕ್ಲಿಯರ್ ಆಗಲಿ ಅಂತ ಬಂದು ಕೇಳ್ತಾ ಇದ್ದೆ. ನಾನು ಏನು ತಗೊಳ್ಳೋದಿಲ್ಲ, 8,40,000 ನಾನು ನನ್ನ ಹೆಸರಿಗೆ ಹೆಂಗೆ ಬಂತು, ಮುಂದೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೆ ನನಗೆ ಸಮಸ್ಯೆ. ನಮಗೆ ಗೊತ್ತಿದ್ದಂಗೆ ಈ ಶ್ರೀರಾಮ್ ಕೋಲಾರ ಜಿಲ್ಲೆಯಲ್ಲಿ ಮಳೆ ಆಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಗಾಗಿ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ 3 ದಿನಗಳಿಂದ ಪೂಜೆ ಮಾಡಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಸಮರ್ಪಕವಾಗಿ ಮಳೆ ಆಗಿಲ್ಲ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ಮಣ್ಣಿನಿಂದ ಮಳೆರಾಯನ ಮೂರ್ತಿ ನಿರ್ಮಿಸಿ ಹಗಲು ರಾತ್ರಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಮೆರವಣಿಗೆ ಮಾಡಿ ಕುರಿ ಬಲಿ ನೀಡೋ ಸಾಧ್ಯತೆ ಇದೆ. ಶರಾವತಿ ಕಣಿವೆಯಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಳೆ ಹಿನ್ನೆಲೆ ಜೋಗ ಜಲಪಾತ ಮೈದುಂಬಿ ಹರಿಯುತ್ತಾ ಇದೆ. ರಾಜರಾಣಿ ರೋವರ್ ರಾಕೆಟ್ ವೈಭವಕ್ಕೆ ಪ್ರವಾಸಿಗರು ಫಿದಾಗಿದ್ದಾರೆ. ಜೋಗದಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತಿರುವುದು. ಜಲಪಾತದ ಬಳಿ ಪ್ರವಾಸಿಗರು ಖುಷಿಯಿಂದ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಪ್ರಧಾನಿ ಮೋದಿಯವರ 136ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮ ಇವತ್ತು ಪ್ರಸಾರ ಆಯಿತು. ಮಳೆ ನೀರು ಕೊಯ್ಲು, ಪರಿಸರ ಸಂರಕ್ಷಣೆ ಸೇರಿದಂಗೆ ಅನೇಕ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡಿದ್ರು. ಕಾರ್ಗಿಲ್ ವೀರರನ್ನ ಸ್ಮರಿಸಿದ ಪ್ರಧಾನಿ ಮೋದಿ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ನಮನ ಅರ್ಪಿಸಿದ್ರು. ಇದೇ ವೇಳೆ ಮಳೆ ನೀರು ಕೊಯ್ಲು ಮಾಡುವಂತೆ ಪ್ರಧಾನಿ ಮೋದಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಗಣೇಶೋತ್ಸವದ ವೇಳೆ ಪಿಒಪಿ ಗಣೇಶ ವಿಗ್ರಹದ ಬಳಕೆ ಮಾಡಬೇಡಿ, ಮಣ್ಣಿನಿಂದ ಮಾಡಿರುವ ಗಣೇಶನ ವಿಗ್ರಹವನ್ನ ಮಾತ್ರ ಬಳಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 136ನೇ ಎಪಿಸೋಡ್ ಇಂದು ಪ್ರಸಾರ ಆಯಿತು. ಬೆಂಗಳೂರಿನ ಸಂಪಂಗಿ ರಾಮನಗರದ ದೇವಾಂಗ ಸಂಘದ ಹಾಸ್ಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾರ್ಯಕ್ರಮ ವೀಕ್ಷಣೆ ಮಾಡಿದರು. ಬಳಿಕ ಮಾತನಾಡಿರುವ ಅವರು, ನಮ್ಮ ಕಾರ್ಯಕರ್ತರ ಜೊತೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಕೇಳಿದೆ. ಕಾರ್ಗಿಲ್ ಯೋಧರ ಸ್ಮರಣೆ ಮಾಡಿದ್ರು. ಜೊತೆಗೆ ಲಾರ್ಡ್ಸ್ನಲ್ಲಿ ಭಾರತೀಯ ಮಹಿಳಾ ತಂಡದ ಗೆಲುವು, PV ಸಿಂಧು ಅವರನ್ನು ಕೂಡ ನೆನಪಿಸಿಕೊಂಡ್ರು ಅಂತಂದರು. ನಮ್ಮ ಕಾರ್ಗಿಲ್ ವಿಜಯ್ ದಿವಸ್ ಸಂದರ್ಭದಲ್ಲಿ ವೀರ ಯೋಧರ ಸ್ಮರಣೆಯನ್ನು ಅವ್ರು ಮಾಡಿಕೊಂಡ್ರು. ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಲಾರ್ಡ್ ಏನು ಟೆಸ್ಟ್ ಮ್ಯಾಚನ್ನು ಗೆದ್ರು ಅದನ್ನು ಕೂಡ ಉಲ್ಲೇಖ ಮಾಡಿದ್ರು. PV ಸಿಂಧು ಅವರು ಜಪಾನಲ್ಲಿ ಏನು ಗೋಲ್ಡ್ ಮೆಡಲ್ನ ತೆಗೆದುಕೊಂಡ್ರು ಶಟಲ್ ಬ್ಯಾಡ್ಮಿಂಟನಲ್ಲಿ, ಅದನ್ನು ಕೂಡ ಉಲ್ಲೇಖ ಮಾಡಿದರು. ನಮ್ಮ ಯುವಕರ ಸಾಧನೆಯ ಬಗ್ಗೆಯೂ ಕೂಡ ಶ್ಲಾಘನೆಯನ್ನು ಮಾಡಿದರು. ಮತ್ತು ವಾಟರ್ ಕನ್ಸರ್ವೇಷನ್ ಬಗ್ಗೆ ಮಾತನಾಡಿದ್ರು. ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಈ ದೇಶದ ಜನರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಬಹಳ ಅಪರೂಪ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಿಎಂ DK ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಹಲವರು ಭಾಗಿಯಾಗಿದ್ದರು. ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿ ಕಾರ್ಗಿಲ್ ವೀರರಿಗೆ ನಮನ ಸಲ್ಲಿಸಿದರು.
Gets upon us, Shri Priyank Kharge, Honorable Him. ಏಕಾಏಕಿ ಕಾರು ಸ್ಫೋಟಗೊಂಡು ಕಾರು ಛಿದ್ರ ಆಗಿದೆ. ಬಾಗಲಕೋಟೆಯ ಹಿಪ್ಪರಗಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜಯಶ್ರೀ ಹನುಮಂತ ಅವರಿಗೆ ಸೇರಿದ XUV 300 ಕಾರು ಇದಾಗಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲ ಕರೆಂಟ್ ಕಟ್ ಆಗಿದೆ. ಕಾರಿನ ಅವಶೇಷಗಳು 200 ಅಡಿ ಹಾರಿ ಬಿದ್ದಿದೆ. ಸ್ಫೋಟದ ವೇಳೆ CCTV ಸ್ಕ್ರೀನ್ ಕೂಡ ಕ್ರ್ಯಾಶ್ ಆಗಿದೆ. ಯಾರೋ ಬಾಂಬ್ ಇಟ್ಟಿರಬಹುದು ಅಂತ ಕಾರ್ ಮಾಲೀಕ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕಾರ್ ಸ್ಫೋಟದ ಬಗ್ಗೆ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ನ್ಯೂಸ್ 18ಗೆ ಮಾಹಿತಿ ಕೊಟ್ಟಿದ್ದು, ಪ್ರಕರಣದ ಗಂಭೀರವಾಗಿ ತನಿಖೆ ಮಾಡ್ತಾ ಇದ್ದೀವಿ. ಈಗಾಗಲೇ CCTV ಮತ್ತು ಕಾಲ್ CDR ಪರಿಶೀಲಿಸಿದ್ದೀವಿ. ಕಾರ್ ಮಾಲೀಕ ಬಾರ್ ಬಳಿ ಬಂದಾಗಿನಿಂದ CCTVಯಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿದೆ. ಆದರೆ ಕಾರ್ ಬಳಿ ಯಾರು ಹೋಗಿರೋದು ಕಂಡು ಬಂದಿಲ್ಲ. 9:45ರ ಸುಮಾರು 3 ಮದ್ಯ ಖರೀದಿಸಿ ಆ ಕಡೆ ಹೋಗಿದ್ರು. ಅವರನ್ನ ವಿಚಾರಣೆ ಮಾಡಿದ್ದೀವಿ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಸೋಕೋ ಟೀಮ್ ಪರಿಶೀಲನೆ ಮಾಡ್ತಾ ಇದೆ. ಬ್ಯಾಟರಿ ಅಥವಾ ಇಂಜಿನ್ಗೆ ಸಂಬಂಧಪಟ್ಟಂತೆ ಸ್ಫೋಟ ಸಂಭವಿಸಿದೆ ಅನ್ನೋ ಅನುಮಾನನೂ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ರು. ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ CCTV ಕ್ಯಾಮ್ರಾ. ಅವರ ಅಂಗಡಿಗೂ CCTV ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ CCTV ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮಗೆ ಯಾವುದೇ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ಅದನ್ನು ನಾವು ಎಲ್ಲ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಏನೋ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಇದು ಲೋಕಲೈಸ್ ಒಂದು ಕಾರಲ್ಲಿ ಫಾಲ್ಟ್ ಆಗಿದೆ. ನಾವು ಲಕ್ಕಿ ಇದ್ದೀವಿ, ಯಾರಿಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಇದರ ಕಾರಣ ಇನ್ನೂ ಮೇಜರ್ ಭಯ ಪಡೋದು ಅವಶ್ಯಕತೆ ದಯವಿಟ್ಟು ಇಲ್ಲ. ನಾವು ಇಲ್ಲ. ಆಂಬ್ಯುಲೆನ್ಸ್ ಚಾಲಕನೊಬ್ಬ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬಾಬಾ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ಗಾಗಿ CCB ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ 5 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಮಂಗಳೂರು ಪೊಲೀಸರು ವಶಪಡಿಸಿಕೊಂಡಿದ್ದು, ಈಗಾಗಲೇ ಪ್ರಕರಣ ಸಂಬಂಧ 3 ಬಂಧಿಸಲಾಗಿದೆ. 4ನೇ ಆರೋಪಿಯಾಗಿರುವಂತಹ ಜಲೀಲ್ ತಲೆಮರೆಸಿಕೊಂಡಿದ್ದು, ಪೊಲೀಸರು ತೀವ್ರ ಶೋಧ ಮುಂದುವರೆಸಿದ್ದಾರೆ. ಬೆಳ್ತಂಗಡಿಯ ಹೀರೋ ಎಂಬಂತೆ ಬಿಂಬಿತವಾಗಿದ್ದ ಆರೋಪಿ ಜಲೀಲ್ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ಆಗುಂಬೆ ಘಾಟ್ನಲ್ಲಿ ಖಾಸಗಿ ಬಸ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ನಡೆದು ಹೋಗಿದೆ. ತೀರ್ಥಹಳ್ಳಿಯಿಂದ ಉಡುಪಿಗೆ ಹೋಗ್ತಿದ್ದ ಖಾಸಗಿ ಬಸ್ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ತಿರುವಿನಲ್ಲಿ ಏಕಾಏಕಿ ಕಾರ್ ಬಂದ ಕಾರಣ ನಿಯಂತ್ರಣ ತಪ್ಪಿ ಬಸ್ ಕಾರ್ಗೆ ಡಿಕ್ಕಿ ಹೊಡೆದಿರೋದು. ಅಪಘಾತದ ತೀವ್ರತೆಗೆ ಕಾರ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವಾಗಿಲ್ಲ. ಮೇಕೆದಾಟು ಕುಡಿಯೋ ನೀರು ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆ ಅತಿಬೆಲೆ ಗಡಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ್ ನೇತೃತ್ವದಲ್ಲಿ ಖಾಲಿ ಬಿನ್ಗೆ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅತಿಬೆಲೆ ಸರ್ಕಲ್ನಿಂದ ಗಡಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಹಲವೆಡೆ ಕುಡಿಯೋ ನೀರಿಗೆ ಅಭಾವ ಇದೆ. ಆದರೂ ತಮಿಳುನಾಡು ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಹೋರಾಟದಲ್ಲಿ ಮಹಿಳೆಯರು ಸೇರಿದಂತೆ 100 ಮಂದಿ ಭಾಗಿಯಾಗಿದ್ದರು. ಬಿಡದಿ ಟೌನ್ಶಿಪ್ ಜಟಾಪಟಿ ಹಿನ್ನೆಲೆ ರೈತರ ಹೋರಾಟ ಬೆಂಬಲಿಸಿ ಆನ್ಲೈನ್ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. ಇವರಿಗೆ 71,000 ಜನ ಆನ್ಲೈನ್ ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಅಭಿಯಾನಕ್ಕೆ ವಿದೇಶದಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಟೌನ್ಶಿಪ್ ವಿರುದ್ಧ ಸತತ 500ಕ್ಕೂ ಹೆಚ್ಚು ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಬೆಂಬಲ ಸಿಕ್ಕಿದೆ. ಲೋಕಲ್ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿಲ್ವಂತೆ, ಆಮೇಲೆ ರೈತರನ್ನ ಯಾರನ್ನೂ ಕೇಳಿಲ್ವಂತೆ. ಇದರ ನೀವು ಭೂಮಿನ ನಾವು ಕೊಡ್ತೀರಾ ಈ ಟೌನ್ಶಿಪ್ಗೆ ಅಂತೆಲ್ಲ ಕೇಳಿಲ್ಲ. ಅದರಿಂದ ನಾನು ಬೆಂಗಳೂರಿಗೆ ಬಂದು ಅವ್ರು ಸಹಾಯ ಮಾಡಬೇಕು ಅಂತೇಳಿ ಸೇವ್ ಬಿಡದಿ ಅಂತೇಳಿ ಒಂದು ಕ್ಯಾಂಪೇನ್ನ Change.org ಕ್ಯಾಂಪೇನ್ನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಖುಷಿಯಾದ ವಿಚಾರ ಏನು ಅಂದರೆ ಇವತ್ತು 72,000 ಜನ ಇದಕ್ಕೆ ಸಿಗ್ನೇಚರ್ ಮಾಡಿದ್ದಾರೆ. ಅದಲ್ದಿರ ಇದನ್ನು ಮೋರ್ ದೆನ್ 100 ಕಂಟ್ರೀಸಲ್ಲಿ ಇದು ಸಿಗ್ನೇಚರ್ಗಳು ಆರಿಜಿನೇಟ್ ಆಗಿದೆ, ವಿಚ್ ಇಸ್ ಅ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸು. ಗೌರ್ಮೆಂಟ್ಸು ನಾವು ಜನದ ಮಾತು ಕೇಳ್ತೀವಿ ಅನ್ನೋದಕ್ಕೆ ಸ್ಟ್ಯಾಂಡ್ ಔಟ್ ಆಗಬೇಕು. ಆಮೇಲೆ ರೈತರದ ಆತಂಕನ ದೂರಪಡಿಸ್ಕೊಬೇಕು ಅಂತೇಳಿ ನಾನೆಲ್ಲ. ಕನಿಷ್ಠ ವಿಶ್ರಾಂತಿ ಕೊಠಡಿಯೂ ಇಲ್ಲದೆ ಸಾರಿಗೆ ಸಿಬ್ಬಂದಿ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಚಾಲಕ ಹಾಗೂ ನಿರ್ವಾಹಕರಿಗೆ ಕನಿಷ್ಠ ವಿಶ್ರಾಂತಿ ಕೊಠಡಿ ಕೂಡ ಇಲ್ಲ. 20ಕ್ಕೂ ಹೆಚ್ಚು ಜಿಲ್ಲೆಗಳ ಸಿಬ್ಬಂದಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ವಿಶ್ರಾಂತಿ ಕೊಠಡಿ ಇಲ್ಲದೆ ನಿತ್ಯವೂ ಪರದಾಟವನ್ನು ಅನುಭವಿಸುವಂತಾಗಿದೆ. 1.5 ವರ್ಷದಿಂದ ಈ ಬಗ್ಗೆ ಮನವಿ ಮಾಡ್ತಾವೇ ಬಂದಿದ್ದೀವಿ. ಕನಿಷ್ಠ ನಮಗೆ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಸಾರಿಗೆ ನಿಗಮದ ಅಧ್ಯಕ್ಷ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲೆಯವರಾದರೂ ಕೂಡ ಸಿಬ್ಬಂದಿಗೆ ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಗಾಡಿ ನಡೆಸ್ಕೊಂಡು ಬರ್ತೀವಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗೋದ್ರಿಂದ ಈ ಹಾರ್ನ್ ಸಪ್ಲೈ ಆಯಿತು, ಈ ಜನರು ಓಡಾಟ ಆಯಿತು, ಇದರಿಂದ ನಿದ್ದೆ ಆಗ್ತಾ ಇಲ್ಲ ಸರ್. ಇಲ್ಲಿ ದಿನ ಎಲ್ಲ ನಿದ್ದೆ ಆಗಲ್ಲ. ರೆಸ್ಟ್ ರೂಮ್ ಇದ್ದರೆ ನಮಗೊಂಥರ ನಿದ್ದೆ ಆಗ್ತದೆ. ನೈಟೆಲ್ಲ ನಡೆಸೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಒಂದು ವೇಳೆ ಇಲ್ಲಿ ನಿದ್ದೆ ಆಗಲಿಲ್ಲ ಅಂದರೆ ರಸ್ತೆಯಲ್ಲಿ ನಿದ್ದೆ ಬಂತು ಏನರ ಹೆಚ್ಚು ಕಡಿಮೆ ಇದ್ರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತದೆ ಸರ್. ಎಲ್ಲರೂ ಬಂದು ಇಲ್ಲೇ ಬಸ್ ಸ್ಟ್ಯಾಂಡ್
ತಮಿಳುನಾಡಿನ ವಿರುಧನಗರದಲ್ಲಿ ಭೀಕರ ಘಟನೆ ನಡೆದಿದೆ. ಪಟಾಕಿ ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆ ವೇಳೆ ಘಟನೆ ಸಂಭವಿಸಿದೆ. ಅಗ್ನಿ ಅನಾಹುತ ಆಗ್ತಾ ಇದ್ದಂಗೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಪ್ರಗತಿಶೀಲ ಕರ್ನಾಟಕಕ್ಕೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪಾರಂಪರ್ಯ ತನ್ನದೇ ಆದ ಇತಿಹಾಸವಿದೆ. ಈ ಸಿರಿ ಸೊಬಗನ್ನ ಸಂಭ್ರಮಿಸೋಕೆ ನ್ಯೂಸ್ 18 ಕರುನಾಡ ಹಬ್ಬವನ್ನು ಆಚರಿಸುತ್ತಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಜೋರಾಗಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಹಬ್ಬ ನಡೀತಾ ಇದ್ದು, ಕೊನೆ ದಿನವಾದ ಇಂದು ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಡು, ನೃತ್ಯ, ಸಂಗೀತ, ಜಾನಪದ ಕಲಾ ಪ್ರದರ್ಶನಗಳು ಕರುನಾಡ ಹಬ್ಬಕ್ಕೆ ವಿಶೇಷ ಮೆರುಗು ತರುತ್ತಿವೆ. ಇನ್ನು ನ್ಯೂಸ್ 18 ಕರುನಾಡ ಹಬ್ಬದ ಟೈಟಲ್ ಸ್ಪಾನ್ಸರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, co-powered by Reliance Industries, ice cream partner Craven Ice Creams, gold buying partner Abhaya Gold, associate sponsor Syntex and PPS Koda Ballari.